ಮಲ್ಲೇಶ್ವರಂನಲ್ಲಿ ಮತ್ತೆ ಬೀದಿ ಬದಿ ವ್ಯಾಪಾರಸ್ಥರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಮಲ್ಲೇಶ್ವರಂನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಎತ್ತಂಗಡಿ ಮಾಡುವಂತಹ ಕೆಲಸ ನಡೀತಾ ಇದೆ. ಆಪರೇಷನ್ ಎತ್ತಂಗಡಿ ಇದು ನೋಡಿ. ವೆಡ್ಡಿಂಗ್ ಝೋನ್ ಹಾಗೂ ನೋ ವೆಡ್ಡಿಂಗ್ ಝೋನ್ ಪರಿಶೀಲನೆ ಮಾಡಿದ್ರು. ಅನುಮತಿ ಇಲ್ಲದೆ ವ್ಯಾಪಾರ ಮಾಡ್ತಾ ಇರುವವರ ಅಂಗಡಿಗಳನ್ನು ತೆರವು ಮಾಡಲಾಯಿತು. ಬಿಬಿಎಂಪಿ ಬೀದಿ ಬದಿ ವ್ಯಾಪಾರ ಸಂಘದಲ್ಲಿ ಅನುಮತಿ ಪಡೆದಿರಬೇಕು. ಅನುಮತಿ ಇದ್ದವರಿಗೆ ಮಾತ್ರ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅನುಮತಿ ಪಡೆದೇ ಇದ್ದವರು ಬಂದು ಇಲ್ಲಿ ಅಕ್ರಮವಾಗಿ ವ್ಯಾಪಾರ ಮಾಡೋ ಹಾಗಿಲ್ಲ ಅಂತೇಳಿ ಅಂತಹ ಅಂಗಡಿಗಳನ್ನು ತೆರವು ಮಾಡಲಾಯಿತು. ಬೀದಿ ಬದಿ ವ್ಯಾಪಾರಿಗಳು ಬಿಬಿಎಂಪಿ ಹಾಗೂ ಬೀದಿ ಬದಿ ವ್ಯಾಪಾರ ಸಂಘದಲ್ಲಿ ಪರ್ಮಿಷನ್ ಇದ್ದವರಿಗೆ ಮಾತ್ರ ಅವಕಾಶ ಇರುತ್ತೆ ಅಂತ ನಗರದ ಮಂತ್ರಿ ಮಾಲ್, ಗಾಂಧಿನಗರ, ಎಸಿ ರೋಡ್, ಕೆಜಿ ರಸ್ತೆ, ಗಾಂಧಿನಗರ ವಾರ್ಡ್ ಗಲ್ಲಿ ಪರಿಶೀಲನೆಯನ್ನು ಮಾಡಲಾಯಿತು. ಪರ್ಮಿಷನ್ ಇದ್ದವ್ರನ್ನ ಬಿಟ್ಟು ಇನ್ನು ಉಳಿದಂತಹ ಅಂಗಡಿಗಳನ್ನು ಎತ್ತಂಗಡಿ ಮಾಡಿಸಲಾಯಿತು. ಆ ಒಂದು ಜಾಗ ಗುರುತಿಸಿ ಬಾಡಿಗೆ ರೂಪದಲ್ಲಿ ನೀಡೋಕ್ಕೂ ಕೂಡ ತಯಾರಿ ಇದ್ದಾರೆ. ನಿನ್ನೆ ಮಲ್ಲೇಶ್ವರಂ ಭಾಗದಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ರು ಬಿಬಿಎಂಪಿ ಅಧಿಕಾರಿಗಳು ಹಾಗೂ ವ್ಯಾಪಾರಿ ಮಾರ್ಕೆಟ್ ವಲಯದ ಸಿಬ್ಬಂದಿ. ಮಲ್ಲೇಶ್ವರಂನಲ್ಲಿ ಮುಂದುವರಿತಾ ಇದೆ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳ ಎತ್ತಂಗಡಿಯ ಆಪರೇಷನ್. ವೆಡ್ಡಿಂಗ್ ಝೋನ್ ಹಾಗೂ ನೋ ವೆಡ್ಡಿಂಗ್ ಝೋನ್ ಅಂತ ಪರಿಶೀಲನೆ ಮಾಡಿದ್ರು. ಅನುಮತಿ ಇಲ್ಲದೆ ವ್ಯಾಪಾರ ಮಾಡ್ತಾ ಇರುವವರ ಅಂಗಡಿಗಳನ್ನು ತೆರವು ಕಾರ್ಯಾಚರಣೆಯನ್ನು ಮಾಡಲಾಯಿತು. ಬಿಬಿಎಂಪಿ ಬೀದಿ ಬದಿ ವ್ಯಾಪಾರ ಸಂಘದಲ್ಲಿ ಅನುಮತಿಯನ್ನು ಪಡೆದಿರಬೇಕಾಗತ್ತೆ. ಅನುಮತಿ ಇದ್ದವರಿಗೆ ಮಾತ್ರ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅನುಮತಿ ಇಲ್ಲ ಅಂತಂದರೆ ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅಂಥವ್ರನ್ನು ತೆರವುಗೊಳಿಸಬೇಕಾಗತ್ತೆ ಅಂತ ಹೇಳಿದ್ರು. ಒಂದಷ್ಟು ಜನ ನಾವು ಪರ್ಮಿಷನ್ ಕೂಡ ತೆಗೆದುಕೊಳ್ಳೋದಕ್ಕೆ ರೆಡಿ ಇದ್ದೀವಿ, ಆದರೆ ಜಾಗ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಬೇರೆ ಬೇರೆ ಅಡಚಣೆಗಳು ಕೂಡ ಇದ್ದೇ ಇರುತ್ತೆ. ಮುಂದಿನ ದಿನಗಳಲ್ಲಿ ಜಾಗ ಗುರುತಿಸಿ ಬಾಡಿಗೆ ರೂಪದಲ್ಲಿ ನೀಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸುವಂತಹ ಕೆಲಸ ನಡೀತಾ ಇದೆ, ಯಾವ ರೀತಿಯಾಗಿ ನಡೆಸ್ತಿದ್ದಾರೆ ಅಂತ? ಶಿಲ್ಪ, ಮಲ್ಲೇಶ್ವರಂ ಭಾಗದಲ್ಲಿ ಇಂದು ಕೂಡ ಬೀದಿ ಬದಿ ಅಂಗಡಿಗಳ ಎತ್ತಂಗಡಿ ಆಪರೇಷನ್ ಕೂಡ ಶುರುವಾಗಿರುವಂತದ್ದು. ಈ ಹಿಂದೆ ಬಿಬಿಎಂಪಿ ಅಧಿಕಾರಿಗಳು ಈ ಕೆಲಸವನ್ನು ಮಾಡಿದ್ರು. ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಹಾಗೇನೆ ಬೀದಿ ಬದಿ ವ್ಯಾಪಾರಿಗಳ ಸಂಘ ಹಾಗೇನೆ ಪೊಲೀಸ್ ಅವರು ಇದ್ದುಕೊಂಡು ಈಗಾಗಲೇ ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಬಿಬಿಎಂಪಿಯಿಂದ ಪರವಾನಗಿ ಪಡೆಯದೆ ಬಹಳಷ್ಟು ಜನ ಒಂದು ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ವೆಡ್ಡಿಂಗ್ ಝೋನ್ ಹಾಗೂ ನೋ ವೆಡ್ಡಿಂಗ್ ಝೋನ್ ಅನ್ನ ಇವತ್ತು ಪರಿಶೀಲನೆ ಮಾಡ್ತಾ ಇರುವಂತದ್ದು. ನಿನ್ನೆ ಕೂಡ ಮಲ್ಲೇಶ್ವರಂನ ಕೆಲ ಭಾಗದಲ್ಲಿ ಮಾಡಿದ್ದು. ಇವತ್ತು ನಗರ ಮಾಲ್ ಆಗಿರ್ಬೋದು, ಗಾಂಧಿನಗರ, ಎಸ್ಸಿ ರೋಡ್ ಹಾಗೇನೆ ಕೆಜಿ ರಸ್ತೆ, ಗಾಂಧಿನಗರದ ವಾರ್ಡ್ಗಳಲ್ಲಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅಂದ್ರೆ ಬಿಜೆಪಿ ಕೊಟ್ಟಂತಹ ಕಾರ್ಡ್ ಆಗಿರ್ಬೋದು, ಹಾಗೇನೆ ಏನು ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ಅವರು ಯಾರೆಲ್ಲ ಅಂದ್ರೆ ಅವರ ಪರ ತೆಗೆದುಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಅವ್ರಿಗೆ ಮಾತ್ರ ಒಂದು ಅಂದ್ರೆ ಮುಂದಿನ ದಿನಗಳಲ್ಲಿ ಜಾಗ ಗುರುತಿಸಿ ಬಾಡಿಗೆ ರೂಪದಲ್ಲಿ ನೀಡಲು ಈಗಾಗಲೇ ತಯಾರಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಸೊ ಯಾಕಂದ್ರೆ ಬೇರೆ ಬೇರೆ ಕಡೆಗಳಿಂದ ಬಂದು ಅಕ್ರಮವಾಗಿ ಅಂದ್ರೆ ಫುಟ್ಪಾತ್ ಅನ್ನ ಅಕ್ಯುಪೈ ಮಾಡ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ರು. ಸೊ ಈ ಕಾರಣಕ್ಕಾಗಿ ಅಂದ್ರೆ ಬೀದಿ ಬದಿ ವ್ಯಾಪಾರ ಮಾಡೋರು ಫುಟ್ಪಾತ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಂಘಟನೆ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಏನಿದೆ, ಸೊ ಅವರು ಬಿಜೆಪಿ ಜೊತೆ ಕೈ ಜೋಡಿಸಿಕೊಂಡು ಸದ್ಯ ಮತ್ತೊಬ್ಬ ಪರಿಶೀಲನೆಯಲ್ಲಿ ಕೂಡ ತೊಡಗಿರುವಂತದ್ದು. ಶಿಲ್ಪ, ಓಕೆ, ಧನ್ಯವಾದ ಭವ್ಯ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀವಿ ಈಗ ಅಟ್ಲೀಸ್ಟ್ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬೇರೆ ಕಡೆಯಲ್ಲಿ ಜಾಗ ಗುರುತಿಸಿ ಅಲ್ಲಿ ಏನಾದ್ರು ಅವಕಾಶ ಮಾಡಿಕೊಡ್ತಾರಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.